ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಒಳ್ಳೆ ಅಡಿಕೆ ತೋಟದಲ್ಲಿ ಇದ್ದೀನಿ. ಗುಂಡಪ್ಪನವರು ನಮ್ಮ ಜೀವನನೇ ಒಂಥರ ತೋಟ ಅಂತ ಹೇಳ್ತಿದ್ದಾರೆ. ಯಾಕೆ ಹಿಂಗೆ ಹೇಳ್ತಿದ್ದಾರೆ? ಹೇಗೆ ನಮ್ಮ ಜೀವನಕ್ಕೂ ತೋಟಕ್ಕೂ ಏನು ಹತ್ತಿರ ಹಾಗಾದ್ರೆ? ಇವತ್ತಿನ ಕಾಲದಲ್ಲಿ ನೋಡೋಣ. ಜೀವನೋದ್ಯಮವೆಲ್ಲ ತೋಟದುದ್ಯೋಗವೆನು, ಭಾವಬುದ್ಧಿಗಳ ಕೃಷಿಯಿಂದೊಗೆದ ಫಲದಿಂ. ತೀವುತಿರೆ ನಗೆ ಹೊಳಪು ಮೊಗಮೊಗದೊಳಂ ಜಗದಿ, ಸೇವೆಯದು ಬೊಮ್ಮಂಗೆ ಮಂಕುತಿಮ್ಮ. ನಾಗಲೇ ಹೇಳಿದೆ ನಮ್ಮ ಜೀವನನೇ ತೋಟ ಅಂತ. ಹೇಗಪ್ಪ ಅಂದರೆ ಈ ತೋಟದ ಓನರ್ ಯಾರಂದರೆ ಪರಮಾತ್ಮ. ಈ ಪರಮಾತ್ಮನಿಗೆ ನಮ್ಮ ಈ ಮನುಷ್ಯರು ಅಥವಾ ಸಕಲ ಚರಾಚರ ಜೀವಿಗಳ ಜೀವನ ಇದೆಯಲ್ಲ, ಇದೇ ಒಂಥರ ತೋಟ. ಹೇಗೆ ನಾವು ತೋಟದಲ್ಲಿ ಈ ಗೊಬ್ಬರ ನೀರೆಲ್ಲ ಹಾಕಿ ಕೃಷಿ ಮಾಡ್ತೀವಿ, ಆ ರೀತಿ ನಮ್ಮ ಜೀವನದಲ್ಲಿ ಕೂಡ ನಮ್ಮ ಭಾವಗಳಿರುತ್ತಲ್ಲ, ಭಾವಗಳ ಮಂಥನ ಆಗಬೇಕು. ನಾವು ಇನ್ನೊಬ್ಬರ ಜೊತೆ ಬೆರಿಬೇಕು, ಅವರಾಗಿ ನಾವು ಬದುಕಬೇಕು. ಈ ರೀತಿ ಭಾವಗಳ ಮಂಥನದಿಂದ ಈ ಆನಂದ ಅನ್ನೋ ಒಂದು ಸುಫಲ ನಮಗೆ ದೊರೆಯುತ್ತೆ ಅಂತ ಹೇಳ್ತಾರೆ. ಈ ರೀತಿ ಸುಫಲವನ್ನ ನಮ್ಮ ಓನರ್ ಇದನ್ನಲ್ಲ ಪರಮಾತ್ಮ, ಅವನಿಗೆ ಕೊಟ್ಟರೆ ಅದೇ ಪರಮಾತ್ಮನ ಸೇವೆ ಅಂತ. ಎಂಥ ಅದ್ಭುತ ಮಾತಲ್ವಾ? ಈ ರೀತಿ ನಾವೆಲ್ಲ ಆನಂದದಿಂದ ಎಲ್ಲರ ಜೊತೆ ಬದುಕ್ತಾ ಆ ಪರಮಾತ್ಮನಿಗೆ ಈ ಸುಫಲವನ್ನು ನೀಡೋಣ ಅಂತ ಹೇಳ್ತಾ ಮುಂದಿನ ಕಡೆ ನಾವು ಮುಖ ಮಾಡೋಣ. ನಮಸ್ಕಾರಗಳು.